ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 21/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ಮಧುರ ಆತ್ಮಿಕ ವಾರ್ತಾಲಾಪವನ್ನು ಮಾಡಿ ಪರಮಾತ್ಮ ತಂದೆ ಎಷ್ಟೆಲ್ಲಾ ಶಿಕ್ಷಣವನ್ನು ನೀಡಿದ್ದಾರೋ ಆ ಶಿಕ್ಷಣವನ್ನು ಮೆಲುಕು ಹಾಕುತ್ತಾ ಇರಿ. ಇಂದಿನ ಪ್ರಶ್ನೆಯಾಗಿದೆ, ಇಡೀ ದಿನವನ್ನು ಖುಷಿಯಲ್ಲಿ ಕಳೆಯಬೇಕು, ಅದಕ್ಕೋಸ್ಕರ ಯಾವ ಯುಕ್ತಿಯನ್ನು ರಚಿಸಬೇಕು? ಉತ್ತರ, ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜ್ಞಾನದ ಮಾತಿನ ಸ್ಮರಣೆಯನ್ನು ಮಾಡಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ. ಸಂಪೂರ್ಣ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಸ್ಮರಣೆ ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಇಡೀ ದಿನವನ್ನು ನೀವು ಖುಷಿಯಲ್ಲಿ ಕಳೆಯುತ್ತೀರಾ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ರಿಹರ್ಸಲ್ ಮಾಡುತ್ತಿರುತ್ತಾರೆ. ಅಂದರೆ ವಿದ್ಯಾರ್ಥಿಗಳು ಕಲಿತಿರುವಂತಹ ಶಿಕ್ಷಣವನ್ನು ಪುನಃ ರಿಹರ್ಸಲ್ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಕೂಡ ನಿಮ್ಮ ರಿಹರ್ಸಲ್ ಅನ್ನು ಮಾಡಿಕೊಳ್ಳಿ. ಅಂದರೆ ಕೇಳಿದಂತಹ ಜ್ಞಾನದ ಬಗ್ಗೆ ರಿಹರ್ಸಲ್ ಅನ್ನು ಮಾಡಿಕೊಳ್ಳಿ. ಇಂದಿನ ಗೀತೆಯಾಗಿದೆ, ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ. ನೀವು ಭಗವಂತ ತಂದೆಗೆ ಮಕ್ಕಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಭಗವಂತ ತಂದೆ ನಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಭಕ್ತರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ, ನಾವು ಅಂಧಕಾರದಲ್ಲಿ ಇದ್ದೇವೆ ಎಂದು. ಏಕೆಂದರೆ ಭಕ್ತಿ ಮಾರ್ಗ ಅಂಧಕಾರದ ಮಾರ್ಗ ಆಗಿದೆ. ನಿಮ್ಮ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನಾವು ನಿಮ್ಮನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದೇವೆ ಎಂದು ಭಕ್ತರು ಹೇಳುತ್ತಾರೆ. ಕೆಲವೊಮ್ಮೆ ತೀರ್ಥ ಸ್ಥಾನಕ್ಕೆ ಹೋಗಿ ನಿಮ್ಮನ್ನು ಹುಡುಕುತ್ತೇವೆ, ಇನ್ನು ಕೆಲವೊಮ್ಮೆ ದಾನ ಪುಣ್ಯವನ್ನು ಮಾಡುತ್ತಾ ನಿಮ್ಮನ್ನು ಹುಡುಕುತ್ತೇವೆ, ಮಂತ್ರವನ್ನು ಜಪ ಮಾಡುತ್ತಾ ನಿಮ್ಮನ್ನು ಹುಡುಕುತ್ತೇವೆ ಎಂದು ಭಕ್ತರು ಹೇಳುತ್ತಾರೆ. ಗುರುಗಳು ಭಕ್ತರಿಗೆ ಅನೇಕ ಪ್ರಕಾರದ ಮಂತ್ರವನ್ನು ನೀಡುತ್ತಾರೆ. ಆದರೂ ನಾವು ಅಂಧಕಾರದಲ್ಲಿ ಇದ್ದೇವೆ ಅನ್ನುವುದು ಯಾರಿಗೂ ಗೊತ್ತೇ ಇಲ್ಲ. ಪ್ರಕಾಶ ಅಂದರೆ ಯಾವ ವಸ್ತು ಆಗಿದೆ, ಪ್ರಕಾಶ ಅಂದರೆ ಏನು ಅನ್ನುವ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಏಕೆಂದರೆ ಎಲ್ಲರೂ ಅಂಧಕಾರದಲ್ಲಿ ಇದ್ದಾರೆ. ನೀವೀಗ ಅಂಧಕಾರದಲ್ಲಿ ಇಲ್ಲ. ನೀವು ಈ ಕಲ್ಪವೃಕ್ಷದಲ್ಲಿ ಮೊಟ್ಟ ಮೊದಲು ಬರುತ್ತೀರಾ. ಹೊಸ ಜಗತ್ತಿಗೆ ಹೋಗಿ ನೀವೇ ರಾಜ್ಯವನ್ನು ಆಳುತ್ತೀರಾ. ನಂತರ ನೀವೇ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬರುತ್ತೀರಾ. ಇದರ ಮಧ್ಯದಲ್ಲಿ ಇಸ್ಲಾಮಿಗಳು, ಬೌದ್ಧಿಗಳು ಮತ್ತು ಕ್ರಿಶ್ಚಿಯನ್ನರು ಬರುತ್ತಾರೆ. ಈಗ ಪರಮಾತ್ಮ ತಂದೆ ಪುನಃ ದೈವಿ ವೃಕ್ಷದ ಕಸಿಯನ್ನು ಮಾಡುತ್ತಿದ್ದಾರೆ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಇಂತಿಂತಹ ಜ್ಞಾನದ ಮಾತನ್ನು ಸ್ಮರಣೆ ಮಾಡಬೇಕು. ಇದು ಬಹಳಷ್ಟು ಅದ್ಭುತವಾದ ನಾಟಕ ಆಗಿದೆ. ಈ ನಾಟಕದ ಫಿಲಂನ ರೀಲ್ನ ಸಮಯ 5000 ವರ್ಷ ಆಗಿದೆ. ಸತ್ಯಯುಗದಲ್ಲಿ ಇಷ್ಟು ಆಯಸ್ಸು ಇರುತ್ತದೆ, ತ್ರೇತಾಯುಗದಲ್ಲಿ ಇಷ್ಟು ಆಯಸ್ಸಿರುತ್ತದೆ. ಅಂದರೆ ಸತ್ಯಯುಗದಲ್ಲಿ 1250 ವರ್ಷ, ತ್ರೇತಾಯುಗದಲ್ಲಿ 1250 ವರ್ಷದವರೆಗೂ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಈ ಸಂಪೂರ್ಣ ಜ್ಞಾನ ಗೊತ್ತಿದೆ. ಪರಮಾತ್ಮ ತಂದೆಯ ಬಳಿ ಈ ಸಂಪೂರ್ಣ ಜ್ಞಾನ ಇದೆ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಅಂದ ಮೇಲೆ ಮಕ್ಕಳಾದ ನೀವು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಖುಷಿಯಿಂದ ಈ ಜ್ಞಾನವನ್ನು ಸ್ಮರಣೆ ಮಾಡಬೇಕು. ಈಗ ಈ ನಾಟಕದ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪದ ಆಯಸ್ಸು 5000 ವರ್ಷ ಆಗಿದೆ. ಮನುಷ್ಯರು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಇದು ಎಷ್ಟೊಂದು ಅದ್ಭುತವಾದ ನಾಟಕ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಜ್ಞಾನದ ಶಿಕ್ಷಣವನ್ನು ನೀಡುತ್ತಾರೋ ಪುನಃ ಆ ಜ್ಞಾನದ ಶಿಕ್ಷಣವನ್ನು ನೀವು ಮೆಲುಕು ಹಾಕಬೇಕು. ಅಂದರೆ ಜ್ಞಾನವನ್ನು ರಿಹರ್ಸಲ್ ಮಾಡಬೇಕು. ವಿದ್ಯಾರ್ಥಿಗಳು ಶಿಕ್ಷಣವನ್ನು ರಿಹರ್ಸಲ್ ಮಾಡುತ್ತಿರುತ್ತಾರೆ. ಅಂದರೆ ಪುನಃ ಶಿಕ್ಷಣವನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಮಧುರಾತಿ ಮಧುರ ಮಕ್ಕಳಾದ ನೀವು ಸಂಪೂರ್ಣ ನಾಟಕವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಈ ನಾಟಕದ ಜ್ಞಾನವನ್ನು ನಮಗೆ ತಿಳಿಸಿದ್ದಾರೆ. ಇದು ಅನಾದಿ ನಾಟಕ ಆಗಿದೆ, ಅವಿನಾಶಿ ನಾಟಕ ಆಗಿದೆ ಅನ್ನುವ ಸಹಜ ಜ್ಞಾನವನ್ನು ತಂದೆ ನಮಗೆ ನೀಡಿದ್ದಾರೆ. ಈ ನಾಟಕದಲ್ಲಿ ನಾವು ಗೆಲ್ಲುತ್ತೇವೆ, ಪುನಃ ನಾವು ಸೋಲುತ್ತೇವೆ. ಈಗ ಈ ನಾಟಕ ಪೂರ್ಣ ಆಗಿದೆ. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನಮಗೆ ಆಜ್ಞೆಯನ್ನು ನೀಡಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ಈ ನಾಟಕದ ಜ್ಞಾನವನ್ನು ನಮಗೆ ನೀಡುತ್ತಾರೆ.
ನಾಟಕ ಎಂದೂ ಕೂಡ ಲಕ್ಷಾಂತರ ವರ್ಷದವರೆಗೂ ನಡೆಯಲು ಸಾಧ್ಯ ಇಲ್ಲ. ಲಕ್ಷಾಂತರ ವರ್ಷದ ನಾಟಕ ಇರಲು ಸಾಧ್ಯ ಇಲ್ಲ. ಲಕ್ಷಾಂತರ ವರ್ಷದವರೆಗೂ ನಾಟಕ ನಡೆದಿದ್ದರೆ ಯಾರಿಗೂ ಈ ನಾಟಕದ ಸ್ಮೃತಿ ಇರಲು ಸಾಧ್ಯ ಆಗುತ್ತಿರಲಿಲ್ಲ. ಇದು 5000 ವರ್ಷದ ನಾಟಕ ಚಕ್ರ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ನಾಟಕ ಚಕ್ರದ ಸ್ಮೃತಿ ಇದೆ. ಇದು ಎಷ್ಟು ಒಳ್ಳೆಯ ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಈ ರೀತಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಬೇಕು. ಅಮೃತ ವೇಳೆಯ ಸಮಯದಲ್ಲಿ ಇಂತಹ ಜ್ಞಾನದ ವಿಚಾರ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ಪರಮಾತ್ಮ ತಂದೆ ನಮ್ಮನ್ನು ರಾವಣನ ಮೇಲೆ ವಿಜಯನ್ನಾಗಿ ಮಾಡುತ್ತಿದ್ದಾರೆ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಇಂತಿಂತಹ ಜ್ಞಾನದ ಮಾತನ್ನು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ. ಆಗ ಜ್ಞಾನದ ಮನನವನ್ನು ಮಾಡುವಂತಹ ಅಭ್ಯಾಸ ಆಗುತ್ತದೆ. ಈ ಬೇಹದ್ದಿನ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ. ಈಗ ಪರಮಾತ್ಮ ತಂದೆಯ ಮೂಲಕ ನಾವು ಯೋಗ್ಯರಾಗುತ್ತಿದ್ದೇವೆ. ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ತಮ್ಮ ಸಮಾನ ಅಷ್ಟೇ ಅಲ್ಲ, ತಮಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ತಂದೆ ಮಕ್ಕಳನ್ನು ಸದಾ ಭುಜದ ಮೇಲೆ ಕೂರಿಸಿಕೊಳ್ಳುತ್ತಾರೆ. ತಂದೆ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ. ತಂದೆಗೆ ಮಕ್ಕಳ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತದೆ. ತಂದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮಧುರಾತಿ ಮಧುರ ಮಕ್ಕಳೇ, ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ. ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಮಕ್ಕಳಾದ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಪುನಃ ಟೀಚರ್ ಆಗಿ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ಪುನಃ ಸದ್ಗತಿಗೋಸ್ಕರ ನಿಮಗೆ ಜ್ಞಾನವನ್ನು ನೀಡಿ ನಿಮ್ಮನ್ನು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾನಂತೂ ನಿರ್ವಾಣ ಧಾಮಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇನೆ. ಲೌಕಿಕ ತಂದೆ ಪರಿಶ್ರಮ ಪಟ್ಟು ಹಣವನ್ನು ಸಂಪಾದನೆ ಮಾಡಿ ಆ ಸಂಪೂರ್ಣ ಹಣವನ್ನು ಮಕ್ಕಳಿಗೆ ನೀಡಿ ಸ್ವಯಂ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿ ಭಜನೆ ಮುಂತಾದದ್ದನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಆದರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದರೆ ನೀವು ನಿಮ್ಮ ಮಕ್ಕಳಿಗೂ ಕೂಡ ಜ್ಞಾನವನ್ನು ತಿಳಿಸಿ ನಿಮ್ಮ ಮಕ್ಕಳನ್ನೂ ಕೂಡ ಈಶ್ವರನ ಸೇವೆಯಲ್ಲಿ ತೊಡಗುವಂತೆ ಮಾಡಬೇಕು. ಪುನಃ ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಕೂಡ ಮಾಡಬೇಕು. ಈಗ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಾಣಿಯಿಂದ ನಿಮ್ಮನ್ನು ದೂರಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ಅಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಸಮ್ಮುಖದಲ್ಲಿ ಜ್ಞಾನವನ್ನು ಕೇಳಿದಾಗ ಖುಷಿಯ ಅನುಭವ ಆಗುತ್ತದೆ. ಇನ್ನು ಸೆಂಟರ್ನಲ್ಲಿ ಮಕ್ಕಳು ಕುಳಿತು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮಧುಬನದಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಇದ್ದಾರೆ. ಆದ್ದರಿಂದ ಮಧುಬನದ ಬಗ್ಗೆ ಬಹಳಷ್ಟು ಮಹಿಮೆ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಏಳುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮನುಷ್ಯರು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಭಕ್ತಿಯನ್ನು ಮಾಡುತ್ತಾರೆ. ಆದರೆ ಭಕ್ತಿಯನ್ನು ಮಾಡುವುದರಿಂದ ಅವರಿಗೆ ಆಸ್ತಿ ಸಿಗುವುದಿಲ್ಲ. ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ರಚನೆಯ ಮೂಲಕ ಎಂದೂ ಯಾರಿಗೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಆದ್ದರಿಂದ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ. ಒಂದು ವೇಳೆ ರಚಯಿತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಗೊತ್ತಿದ್ದರೆ ಆ ಜ್ಞಾನ ಪರಂಪರೆಯವರೆಗೂ ನಡೆಯುತ್ತಿತ್ತು. ಈಗ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಕೂಡ ತಿಳಿಸಬೇಕು. ನಾವು ಎಷ್ಟೊಂದು ಶ್ರೇಷ್ಠ ಧರ್ಮದ ಆತ್ಮರಾಗಿದ್ದೆವು. ಈಗ ಪುನಃ ನಾವು ಹೇಗೆ ಧರ್ಮಭ್ರಷ್ಟರು ಮತ್ತು ಕರ್ಮಭ್ರಷ್ಟರು ಆಗಿದ್ದೇವೆ ನೋಡಿ. ಮಾಯೆ ಎಲ್ಲರ ಬುದ್ಧಿಗೂ ಗಾಡ್ರೇಜ್ನ ಬೀಗವನ್ನು ಹಾಕಿಬಿಡುತ್ತದೆ. ಆದ್ದರಿಂದ ಭಗವಂತ ತಂದೆಗೆ ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆಯಾದ ನೀವು ಬುದ್ಧಿವಂತರಿಗೂ ಕೂಡ ಬುದ್ಧಿಯನ್ನು ನೀಡುವಂತಹ ಬುದ್ಧಿವಂತ ಆಗಿದ್ದೀರಾ. ನೀವು ಇಂತಹ ಆತ್ಮದ ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆಯಾದ ನನ್ನಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈ ಬ್ರಹ್ಮನ ತನುವಿನ ಮೂಲಕ ನಾನು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಾರೆ? ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಎಂದು ಯಾವ ಮನುಷ್ಯರೂ ನೀಡಲು ಸಾಧ್ಯ ಇಲ್ಲ.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಸಂಗಕ್ಕೆ ಹೋಗುವುದಕ್ಕಿಂತ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವುದು ಒಳ್ಳೆಯದು. ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ. ಸತ್ಸಂಗದಿಂದ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಸತ್ಸಂಗದಲ್ಲಿ ನೀವು ದಾನ ಪುಣ್ಯವನ್ನು ಮಾಡಿ, ಇಂತಹ ಕಾರ್ಯವನ್ನು ಮಾಡಿ, ಇಂತಹ ವಸ್ತುವನ್ನು ದಾನವಾಗಿ ನೀಡಿ ಎಂದು ಹೇಳುತ್ತಾರೆ. ಸತ್ಸಂಗದಲ್ಲಿ ಖರ್ಚಿದೆ. ಸತ್ಸಂಗದಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಹಣವನ್ನೂ ಕೂಡ ಖರ್ಚು ಮಾಡಬೇಕು ಮತ್ತು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಬೇಕು. ಹಣವನ್ನು ಖರ್ಚು ಮಾಡುತ್ತಾ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ನಿಮ್ಮ ಹಣೆಯೇ ಸವೆದು ಹೋಗಿ ಬಿಡುತ್ತದೆ. ಈಗ ಮಕ್ಕಳಾದ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನವನ್ನು ಸ್ಮರಣೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಮೂಲಕ ನಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನದ ಸ್ಮರಣೆಯನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಆತ್ಮರಾದ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ, ಅಂದರೆ ನಮ್ಮ ಮೇಲೆ ಈಗ ಗುರು ದಶೆ ಇದೆ. ವೃಕ್ಷಪತಿಯಾದಂತಹ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು. ಭಗವಂತ ತಂದೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ, ಅಂದರೆ ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ. ಅಹೋ, ಇಂತಹ ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಮಗೆ ಅಜ್ಜ ಆದಂತಹ ಶಿವ ತಂದೆ ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ರಥವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಈ ರಥದ ಮೂಲಕ ನಾನೀಗ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ. ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ನೀವು ಜ್ಞಾನದ ಗಂಗೆಯರಾಗಿದ್ದೀರಾ. ಜ್ಞಾನದ ಗಂಗೆಯರಾದ ನೀವು ಜ್ಞಾನವನ್ನು ತಿಳಿಸಿ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುತ್ತೀರಾ. ಜ್ಞಾನದ ಗಂಗೆಯರಾದ ನೀವು ಜ್ಞಾನವನ್ನು ತಿಳಿಸಿ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುತ್ತೀರೋ ಅಥವಾ ನೀರಿನ ಗಂಗೆ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುತ್ತದೆಯೋ? ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಭಾರತದ ಸತ್ಯ ಸೇವೆಯನ್ನು ಮಾಡುತ್ತೀರಾ. ಲೌಕಿಕ ಜಗತ್ತಿನಲ್ಲಿರುವಂತಹ ಸಮಾಜ ಸೇವಕರು ಹದ್ದಿನ ಸೇವೆಯನ್ನು ಮಾಡುತ್ತಾರೆ. ಈ ಆತ್ಮಿಕ ಸೇವೆ ಸತ್ಯವಾದ ಸೇವೆಯಾಗಿದೆ, ಭಗವಾನ್ ವಾಚಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಗವಂತ ಪುನರ್ಜನ್ಮ ರಹಿತ ಆಗಿದ್ದಾರೆ. ಶ್ರೀಕೃಷ್ಣ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ನಾರಾಯಣನ ಹೆಸರನ್ನು ಗೀತೆಯಲ್ಲಿ ಏಕೆ ತೋರಿಸುವುದಿಲ್ಲ? ಶ್ರೀಕೃಷ್ಣ ಪುನಃ ನಾರಾಯಣ ಆಗುತ್ತಾರೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣ ರಾಜಕುಮಾರ ಆಗಿದ್ದರು. ಪುನಃ ಕೃಷ್ಣ ಮತ್ತು ರಾಧೆಯ ಸ್ವಯಂವರ ನಡೆಯುತ್ತದೆ. ಸ್ವಯಂವರದ ನಂತರ ಕೃಷ್ಣ ನಾರಾಯಣ ಆಗುತ್ತಾರೆ. ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ, ಶಿಕ್ಷಕ ಕೂಡ ಆಗಿದ್ದಾರೆ ಮತ್ತು ಸದ್ಗುರು ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸದ್ಗತಿಯನ್ನು ನೀಡುತ್ತಾರೆ. ಸರ್ವಶ್ರೇಷ್ಠ ಆದಂತಹ ಭಗವಂತ ತಂದೆ ಶಿವ ಆಗಿದ್ದಾರೆ. ಶಿವ ಪರಮಾತ್ಮ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ನನ್ನ ನಿಂದನೆಯನ್ನು ಮಾಡುತ್ತಾರೋ ಅಂತವರಿಗೆ ಶ್ರೇಷ್ಠ ನೆಲೆ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡಿಸಿದರೆ ನಮಗೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ. ಒಂದು ವೇಳೆ ಮಕ್ಕಳು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಟೀಚರ್ನ ಗೌರವ ಹಾಳಾಗುತ್ತದೆ. ಮಕ್ಕಳು ಶಿಕ್ಷಣವನ್ನು ಓದದೇ ಇದ್ದರೆ ಟೀಚರ್ನ ಮರ್ಯಾದೆ ಹೋಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದು ನನ್ನ ಗೌರವವನ್ನು ಹಾಳು ಮಾಡಬೇಡಿ, ಅಂದರೆ ನನ್ನ ಮರ್ಯಾದೆಯನ್ನು ತೆಗೆಯಬೇಡಿ ಎಂದು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವು ಶಿಕ್ಷಣವನ್ನು ಕಲಿಯುತ್ತಾ ಇರಿ. ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ. ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಿದರೆ ಎಲ್ಲೂ ನೆಲೆ ಸಿಗುವುದಿಲ್ಲ. ಆದರೆ ಲೌಕಿಕ ಜಗತ್ತಿನ ಗುರುಗಳು ತಮ್ಮ ಬಗ್ಗೆ ಈ ಮಾತನ್ನು ಹೇಳಿಕೊಳ್ಳುತ್ತಾರೆ, ಗುರುವಾದಂತಹ ನಮಗೆ ನಿಂದನೆಯನ್ನು ಮಾಡಿದರೆ ನಿಮಗೆ ಎಲ್ಲೂ ನೆಲೆ ಸಿಗುವುದಿಲ್ಲ ಎಂದು. ಆದ್ದರಿಂದ ಮನುಷ್ಯರು ಗುರುಗಳನ್ನು ನೋಡಿ ಭಯ ಪಡುತ್ತಾರೆ. ಮನುಷ್ಯರು ವಿಚಾರ ಮಾಡುತ್ತಾರೆ, ಗುರುಗಳ ಮೂಲಕ ನನಗೆ ಶಾಪ ಸಿಗಬಾರದು, ಗುರುಗಳು ನನಗೆ ಶಾಪವನ್ನು ನೀಡಬಾರದು ಎಂದು ಮನುಷ್ಯರು ಭಯ ಪಡುತ್ತಾರೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಾನು ಗುರುಗಳ ಮಾತನ್ನು ಕೇಳದೇ ಇದ್ದರೆ ಗುರುಗಳು ನನಗೆ ಶಾಪವನ್ನು ನೀಡಬಹುದು ಎಂದು. ಗುರುಗಳ ಮೂಲಕ ಸಿಕ್ಕಿರುವಂತಹ ಮಂತ್ರವನ್ನು ಜಪ ಮಾಡುತ್ತಿರುತ್ತಾರೆ. ನೀವು ಮನೆ ಮತ್ತು ವ್ಯವಹಾರವನ್ನು ಏಕೆ ತ್ಯಾಗ ಮಾಡಿದ್ದೀರಾ ಎಂದು ಸನ್ಯಾಸಿಗಳನ್ನು ಕೇಳುತ್ತಾರೆ.
ಸನ್ಯಾಸಿಗಳಿಗೆ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಸನ್ಯಾಸಿಗಳು ಹೇಳುತ್ತಾರೆ, ಇಂತಹ ವ್ಯರ್ಥ ಮಾತನ್ನು ಕೇಳಲೇಬೇಡಿ. ಅರೆ, ನೀವು ಮನೆಯನ್ನು ಏಕೆ ತ್ಯಾಗ ಮಾಡಿದ್ದೀರಾ ಎಂದು ನೀವು ಏಕೆ ಹೇಳುವುದಿಲ್ಲ? ನೀವು ಎಂತಹ ವ್ಯಕ್ತಿಯಾಗಿದ್ದೀರಿ ಅನ್ನುವುದು ನಮಗೇನು ಗೊತ್ತು? ಯಾರು ಬಹಳಷ್ಟು ತೀಕ್ಷ್ಣ ಬುದ್ಧಿ ಉಳ್ಳವರಾಗಿದ್ದಾರೋ, ಬುದ್ಧಿವಂತರಾಗಿದ್ದಾರೋ ಅವರು ಗುರುಗಳಿಗೆ ಇಂತಹ ಪ್ರಶ್ನೆಯನ್ನು ಕೇಳುತ್ತಾರೆ. ಅಜ್ಞಾನ ಕಾಲದಲ್ಲಿ ಮನುಷ್ಯರಿಗೆ ತಮ್ಮದೇ ಆದ ನಶೆ ಇರುತ್ತದೆ. ಸ್ವಾಮಿ ರಾಮತೀರ್ಥರವರ ಅನನ್ಯ ಶಿಷ್ಯ ಸ್ವಾಮಿ ನಾರಾಯಣ ಆಗಿದ್ದರು. ಆ ಸ್ವಾಮಿ ನಾರಾಯಣರವರ ಪುಸ್ತಕವನ್ನೂ ಕೂಡ ಬ್ರಹ್ಮ ತಂದೆ ಓದಿದ್ದಾರೆ. ಬ್ರಹ್ಮ ತಂದೆಗೆ ಈ ಎಲ್ಲಾ ಭಕ್ತಿಯ ಪುಸ್ತಕವನ್ನು ಓದುವ ಮಾತಿನಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಬಾಲ್ಯದಿಂದಲೇ ಬ್ರಹ್ಮ ತಂದೆಗೆ ಜಗತ್ತಿನ ಬಗ್ಗೆ ವೈರಾಗ್ಯ ಬರುತ್ತಿತ್ತು. ಪುನಃ ಬ್ರಹ್ಮ ತಂದೆ ಒಮ್ಮೆ ಫಿಲಂ ಅನ್ನು ನೋಡಿದರು. ಆ ಫಿಲಂ ಅನ್ನು ನೋಡಿದ ತಕ್ಷಣ ಬ್ರಹ್ಮ ತಂದೆಯ ಮನಸ್ಸಿನ ವೃತ್ತಿಯೇ ಕೆಟ್ಟು ಹೋಯಿತು. ಬ್ರಹ್ಮ ತಂದೆಯಲ್ಲಿ ಯಾವ ಸಾಧುತನ ಅಂದರೆ ಯಾವ ಸರಳತೆ ಇತ್ತೋ ಅದು ಸಂಪೂರ್ಣ ಪರಿವರ್ತನೆ ಆಗಿಬಿಟ್ಟಿತು. ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನಲ್ಲಿರುವಂತಹ ಎಲ್ಲಾ ಗುರುಗಳು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ನನ್ನವರು ಕೇವಲ ಒಬ್ಬ ಗಿರಿಧರ ಗೋಪಾಲ ಆಗಿದ್ದಾರೆ. ಗಿರಿಧರ ಗೋಪಾಲನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಗಾಯನವನ್ನು ಮಾಡುತ್ತಾರೆ. ಗಿರಿಧರ ಎಂದು ಶ್ರೀಕೃಷ್ಣನಿಗೆ ಕರೆಯುತ್ತಾರೆ. ವಾಸ್ತವದಲ್ಲಿ ಈ ಬ್ರಹ್ಮ ತಂದೆ ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ. ಶ್ರೀಕೃಷ್ಣನ ಆತ್ಮ ಯಾವಾಗ ಅಂತಿಮ ಜನ್ಮದಲ್ಲಿ ಹಳ್ಳಿಯ ಹುಡುಗ ಆಗಿ ತಮೋ ಪ್ರಧಾನ ಆಗಿರುತ್ತಾರೋ ಆಗ ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ. ನಿಜವಾಗಿಯೂ ಈ ಬ್ರಹ್ಮ ತಂದೆ ಅದೇ ಶ್ರೀಕೃಷ್ಣನ ಆತ್ಮ ಆಗಿದ್ದಾರೆ ತಾನೆ? ನಿಜವಾಗಿಯೂ ಈ ಬ್ರಹ್ಮ ತಂದೆ ಶ್ರೀಕೃಷ್ಣನ ಆತ್ಮ ಆಗಿದ್ದರು. ಬ್ರಹ್ಮ ತಂದೆ ಹಳ್ಳಿಯಲ್ಲೇ ಪಾಲನೆಯನ್ನು ಪಡೆದುಕೊಂಡು ಹಳ್ಳಿಯಲ್ಲೇ ದೊಡ್ಡವರಾಗಿದ್ದಾರೆ. ಮಾರ್ಗದಲ್ಲಿ ಹೋಗುತ್ತಾ ಹೋಗುತ್ತಾ ಬ್ರಾಹ್ಮಣ ಸಿಕ್ಕಿ ಹಾಕಿಕೊಂಡರು ಎಂದು ಒಂದು ಕಥೆಯನ್ನು ಹೇಳುತ್ತಾರೆ. ಬ್ರಹ್ಮ ತಂದೆ ತಮ್ಮಷ್ಟಕ್ಕೆ ತಾವೇ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಾ ಜೀವನವನ್ನು ಸಾಗಿಸುತ್ತಿದ್ದರು. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು. ನಂತರ ಈ ಬ್ರಹ್ಮ ತಂದೆ ಎಷ್ಟೊಂದು ನಿಂದನೆಯನ್ನು ಮಾಡಿಸಿಕೊಂಡರು. ಅಮೆರಿಕಾದವರೆಗೂ ಬ್ರಹ್ಮ ತಂದೆಯ ಬಗ್ಗೆ ಅಪಪ್ರಚಾರ ಪೇಪರ್ನಲ್ಲಿ ಪ್ರಿಂಟ್ ಆಯಿತು. ಅದ್ಭುತವಾದ ನಾಟಕ ಈ ನಾಟಕ ಆಗಿದೆ. ಈಗ ನಿಮಗೆ ಗೊತ್ತಿದೆ. ಈ ನಾಟಕದ ಬಗ್ಗೆ ನಿಮಗೆ ಗೊತ್ತಿರುವ ಕಾರಣ ನಿಮಗೆ ಖುಷಿಯಾಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು. ನಾವು ಹೇಗೆ ಬ್ರಾಹ್ಮಣರಾಗುತ್ತೇವೆ, ಪುನಃ ನಾವು ಹೇಗೆ ದೇವತೆಗಳಾಗುತ್ತೇವೆ, ನಂತರ ನಾವು ಹೇಗೆ ಕ್ಷತ್ರಿಯರಾಗುತ್ತೇವೆ ಅನ್ನುವ ಸಂಪೂರ್ಣ ನಾಟಕದ ಜ್ಞಾನ ಈಗ ನಿಮಗೆ ಗೊತ್ತಿದೆ. ಇದು 84 ಜನ್ಮದ ಚಕ್ರ ಆಗಿದೆ. ಈ ಸಂಪೂರ್ಣ ನಾಟಕದ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೇ ಈಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಈ ಜ್ಞಾನ ಮಾರ್ಗದಲ್ಲಿ ಬೇರೆ ಯಾವ ಕಷ್ಟದ ಮಾತು ಇಲ್ಲ. ಪರಮಾತ್ಮ ತಂದೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಇಂತಹ ಆಸನದಲ್ಲೇ ಕುಳಿತುಕೊಳ್ಳಿ ಎಂದು ಎಂದೂ ಹೇಳುವುದಿಲ್ಲ. ಹಠಯೋಗಿಗಳು ಒಂದೇ ಆಸನದಲ್ಲೇ ಕುಳಿತುಕೊಳ್ಳಿ ಅಥವಾ ಇಂತಹ ಆಸನದಲ್ಲಿ ಕುಳಿತುಕೊಳ್ಳಿ ಎಂದು ಎಲ್ಲರಿಗೂ ಕಲಿಸುತ್ತಾರೆ. ಹಠಯೋಗಿಗಳು ಎಂತಹ ಹಠವನ್ನು ಮಾಡುವುದನ್ನು ಕಲಿಸುತ್ತಾರೆ ಅಂದರೆ ಆ ಹಠಯೋಗದ ಮೂಲಕ ಕೆಲವರ ಬುದ್ಧಿ ಕೂಡ ಕೆಟ್ಟು ಹೋಗುತ್ತದೆ. ಅಂದರೆ ಕೆಲವರಿಗೆ ಹುಚ್ಚೆ ಹಿಡಿಯುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಎಷ್ಟು ಸಹಜವಾಗಿ ಸಂಪಾದನೆಯನ್ನು ಮಾಡಿಸುತ್ತಾರೆ. ಇದು 21 ಜನ್ಮಕ್ಕೋಸ್ಕರ ಸತ್ಯ ಸಂಪಾದನೆಯಾಗಿದೆ. ಈಗ ನಿಮ್ಮ ಅಂಗೈಯಲ್ಲೇ ಸ್ವರ್ಗ ಇದೆ. ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಸ್ವರ್ಗದ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಬೇರೆ ಯಾವ ಮನುಷ್ಯರು ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯ ಆತ್ಮ ಕೂಡ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ. ಅಂದ ಮೇಲೆ ಮಕ್ಕಳಾದ ನೀವು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಈ ರೀತಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಬೇಕು. ಭಕ್ತರು ಕೂಡ ಬೆಳಗ್ಗೆ ಗುಪ್ತ ರೂಪದಲ್ಲಿ ಮಾಲೆಯ ಜಪವನ್ನು ಮಾಡುತ್ತಾರೆ. ಆ ಗುಪ್ತ ರೂಪದಲ್ಲಿ ಏನು ಮಾಲೆಯನ್ನು ಜಪ ಮಾಡುತ್ತಾರೋ ಅದಕ್ಕೆ ಗೌಮುಖ ಎಂದು ಹೇಳುತ್ತಾರೆ. ಆ ಗೌಮುಖದ ಚೀಲದ ಒಳಗಡೆ ಕೈಯನ್ನು ಹಾಕಿ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಗೌಮುಖ ಅನ್ನುವಂತಹ ಚೀಲದ ಒಳಗಡೆ ಕೈಯನ್ನು ಹಾಕಿ ಯಾರಿಗೂ ಗೊತ್ತಾಗದಂತೆ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ರಾಮ ರಾಮ ಅನ್ನುವ ವಾದ್ಯ ಅವರ ಮನಸ್ಸಿನಲ್ಲಿ ಮೊಳಗುತ್ತಿರುತ್ತದೆ. ವಾಸ್ತವದಲ್ಲಿ
ಗುಪ್ತ ಅಂದರೆ ಈ ಜ್ಞಾನ ಮಾರ್ಗದಲ್ಲಿ ಇರುವ ಮಾತಾಗಿದೆ. ಇಲ್ಲಿ ನೀವು ಗುಪ್ತ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಗುಪ್ತ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೆ ಅಜಪ ಜಪ ಎಂದು ಕರೆಯಲಾಗುತ್ತದೆ. ಗುಪ್ತ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಖುಷಿ ಕೂಡ ಇರುತ್ತದೆ. ಇದು ಎಷ್ಟೊಂದು ಅದ್ಭುತವಾದ ನಾಟಕ ಆಗಿದೆ. ಈ ಬೇಹದ್ದಿನ ನಾಟಕದ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಇದು ಬೇಹದ್ದಿನ ನಾಟಕ ಆಗಿದೆ. ಈ ಬೇಹದ್ದಿನ ನಾಟಕದ ಸ್ಮೃತಿ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ನಾಟಕದ ಜ್ಞಾನ ಇಲ್ಲ. ಆದರೆ ನಿಮ್ಮಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ನಾಟಕದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಹಾಗೆ ನೋಡಿದರೆ ಈ ನಾಟಕದ ಜ್ಞಾನ ಬಹಳ ಸಹಜ ಆಗಿದೆ. ನಮಗೆ ಸ್ವಯಂ ಭಗವಂತ ತಂದೆ ಬಂದು ಈಗ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ಕೇವಲ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆಯನ್ನು ನೋಡಿ. ಬ್ರಹ್ಮ ತಂದೆ ಒಂದೇ ಕ್ಷಣದಲ್ಲಿ ಸರ್ವಸ್ವವನ್ನೂ ತ್ಯಾಗ ಮಾಡಿಬಿಟ್ಟರು. ಏಕೆಂದರೆ ಮಧ್ಯದಲ್ಲಿ ಶಿವ ತಂದೆ ಪ್ರವೇಶವನ್ನು ಮಾಡಿದ್ದರು ತಾನೆ. ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವ ತಂದೆ ಪ್ರವೇಶವನ್ನು ಮಾಡಿದ್ದರು. ಆದ್ದರಿಂದ ಬ್ರಹ್ಮ ತಂದೆ ಒಂದೇ ಕ್ಷಣದಲ್ಲಿ ಸರ್ವಸ್ವವನ್ನು ತಕ್ಷಣ ತ್ಯಾಗ ಮಾಡಿದರು. ಎಲ್ಲವನ್ನು ಮಾತೆಯರಿಗೆ ಅರ್ಪಣೆ ಮಾಡಿಬಿಟ್ಟರು. ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಈ ಮಾತೆಯರ ಸಮ್ಮುಖದಲ್ಲಿ ಅರ್ಪಣೆ ಮಾಡಿದರು. ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಹೇಳಿದರು, ಇಷ್ಟು ದೊಡ್ಡ ಸ್ಥಾಪನೆಯ ಕಾರ್ಯವನ್ನು ಮಾಡಬೇಕು. ನಿನ್ನ ಸರ್ವಸ್ವವನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸು ಎಂದು. ಒಂದು ಪೈಸೆಯನ್ನು ಕೂಡ ಯಾರಿಗೂ ಕೊಡಬೇಡ ಎಂದು ಶಿವ ತಂದೆ ಹೇಳಿದರು. ನಷ್ಟಮೋಹಿ ಆಗಬೇಕು. ಈ ಜ್ಞಾನ ಮಾರ್ಗದಲ್ಲಿ ಇಷ್ಟೊಂದು ನಷ್ಟಮೋಹಿ ಆಗಬೇಕು. ಗುರಿ ಬಹಳ ದೊಡ್ಡದಾಗಿದೆ. ಮೀರಾ ಲೋಕದ ಮರ್ಯಾದೆಯನ್ನು ತ್ಯಾಗ ಮಾಡಿದರು. ವಿಕಾರಿ ಕುಲದ ಮರ್ಯಾದೆಯನ್ನು ತ್ಯಾಗ ಮಾಡಿದರು. ಆದ್ದರಿಂದ ಮೀರಾಳ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಕೆಲವರ ಮನೆಯಲ್ಲಿ ಇರುವಂತಹ ಜ್ಞಾನಿ ಹೆಣ್ಣು ಮಕ್ಕಳು ಹೇಳುತ್ತಾರೆ, ನಾನು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ. ಲಕ್ಷಾಧಿಪತಿ ಇರಬಹುದು ಅಥವಾ ಎಂತಹ ವ್ಯಕ್ತಿ ಬೇಕಾದರೂ ಇರಬಹುದು. ನಾನು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ. ನಾನು ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಅಂದ ಮೇಲೆ ಮಕ್ಕಳಿಗೆ ಇಷ್ಟೊಂದು ನಶೆ ಇರಬೇಕು. ಮಕ್ಕಳಿಗೆ ಬೇಹದ್ದಿನ ತಂದೆ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಇಲ್ಲಿ ಬೇಹದ್ದಿನ ತಂದೆ ಕುಳಿತು ಮಕ್ಕಳ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಹಣ ಮುಂತಾದದ್ದರ ಅವಶ್ಯಕತೆ ಇಲ್ಲ. ಮದುವೆಯ ದಿನ ಮೊದಲು ವನವಾಸದಲ್ಲಿ ಕೂರಿಸುತ್ತಾರೆ. ಮದುವೆಗಿಂತ ಮೊದಲು ಕನ್ಯೆಗೆ ಹರಿದು ಹೋದಂತಹ ಹಳೆಯ ವಸ್ತ್ರವನ್ನು ಧರಿಸಿಕೊಳ್ಳಲು ಹೇಳುತ್ತಾರೆ. ಮದುವೆಯ ನಂತರ ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ, ಆಭರಣವನ್ನು ಧರಿಸಿಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ರತ್ನದಿಂದ ನಾನು ನಿಮ್ಮ ಶೃಂಗಾರವನ್ನು ಮಾಡುತ್ತೇನೆ. ಪುನಃ ನೀವು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ. ಇಂತಹ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ವಿಷ್ಣುವಿಗೆ 4 ಭುಜವನ್ನು ತೋರಿಸುತ್ತಾರೆ. ಶಂಕರನ ಜೊತೆಗೆ ಪಾರ್ವತಿಯನ್ನು ತೋರಿಸುತ್ತಾರೆ. ಬ್ರಹ್ಮನ ಜೊತೆಗೆ ಸರಸ್ವತಿಯನ್ನು ತೋರಿಸುತ್ತಾರೆ. ಈಗ ಬ್ರಹ್ಮನಿಗಂತೂ ಪತ್ನಿ ಇಲ್ಲ. ಸರಸ್ವತಿ ಬ್ರಹ್ಮನಿಗೆ ಪತ್ನಿ ಅಂತೂ ಅಲ್ಲ. ಸರಸ್ವತಿ ಬ್ರಹ್ಮನಿಗೆ ಮಗಳಾಗಿದ್ದಾರೆ. ಈ ಶಿವ ತಂದೆ ಅಂತೂ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ನಮಗೆ ತಂದೆಯಾಗಿದ್ದಾರೆ. ಇದೆಲ್ಲ ಎಷ್ಟೊಂದು ವಿಚಿತ್ರವಾದ ಜ್ಞಾನದ ಮಾತಾಗಿದೆ. ಮಾತ್ಪಿತಾ ಅಂತೂ ಇಲ್ಲಿ ಇದ್ದಾರೆ ತಾನೆ. ಇಲ್ಲಿ ಪ್ರಜಾಪಿತ ಬ್ರಹ್ಮ ಕೂಡ ಇದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೊಸ ರಚನೆಯನ್ನು ರಚಿಸುತ್ತಾರೆ. ಅಂದ ಮೇಲೆ ಈ ಬ್ರಹ್ಮ ನಮಗೆ ಮಾತೆಯಾಗಿದ್ದಾರೆ. ಸರಸ್ವತಿ ಬ್ರಹ್ಮನಿಗೆ ಮಗಳಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಹೇಗೆ ಈ ಬ್ರಹ್ಮ ತಂದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ. ಮಕ್ಕಳಾದ ನೀವು ಕೂಡ ಇದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು. ಮಕ್ಕಳಾದ ನಿಮಗೆ ಗೊತ್ತಿದೆ, ಇದು ಸೋಲು ಮತ್ತು ಗೆಲುವಿನ ಅದ್ಭುತವಾದ